ಮನೆ ಒಳಗಡೆನೆ ಇಟ್ಕೊಂಡು ಇಂಥ ಕೆಲಸ ಮಾಡವ್ರೆ, ಅದು ನಿಮ್ಗೆ ಗೊತ್ತಾಗಕ್ಕಿಲ್ವಾ? ಹಾಗಂತ ಅವ್ರನ್ನ ಮನೆಯಿಂದಾನೇ ಹೊರಗಡೆ ಹಾಕ್ಬೇಕು ಅಂತ ಇದ್ದೀರಾ ನೀವು? ಬರೀ ಮನೆಯಿಂದಾನೇ ಅಲ್ಲ, ಮನಸ್ಸಿಂದನೂ ಅವ್ರನ್ನ ಆಚೆ ಹಾಕಾಗದೆ. ದುಡ್ಕೋದ್ ಬೇಡ ಜೋಗಿ ಅವರೇ, ಅವ್ರು ತಪ್ಪು ಮಾಡಿದ್ದಾರೆ ನಿಜ, ಆದ್ರೆ ಈಗ ಕ್ಷಮೆ ಕೇಳ್ತಿದಾರಲ್ವಾ? ಅವ್ರು ಏನನ್ನ ಕೇಳ್ಕೊಳ್ಳಿ, ನಾನು ಅವ್ರನ್ನ ನಂಬಕ್ಕಿಲ್ಲ. ಚೇಳಕ್ಕೆ ಜಾಗ ಕೊಟ್ರೆ ಕಚ್ಚದೇ ಇರ್ತದ? ಇವರು ಹಂಗೆಯ ಮೈ ತುಂಬ ವಿಷ ತುಂಬ್ಕೊಂಡಿರೋರು. ಅವ್ರ ಸಮಯ ಕೇಳ್ದಕ್ಕೆ ಬದಲಾಯ್ತಾರೆ ಅನ್ನೋ ನಂಬಿಕೆ ಅಂತೂ ನನಗಿಲ್ಲ ಅಮ್ಮಿಯವರೇ. ಜೋಗಿ ಅವರೇ, ಈಗ ಅವರು ಅವ್ರ ತಪ್ಪನ್ನ ಅರ್ಥ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಇಂಥ ಟೈಮಲ್ಲಿ ನಾವು ಅವ್ರ ಮೇಲೆ ದ್ವೇಷ ಸಾಧಿಸಿ ಚಿಕ್ಕವರಾಗೋದಕ್ಕಿಂತ ಕ್ಷಮಿಸಿ ಒಂದು ಅವಕಾಶ ಕೊಡೋದೇ ಒಳ್ಳೇದು ಅಂತ ಅನಿಸುತ್ತೆ. ಅಷ್ಟರ ಮೇಲೂ ಅವ್ರು ತಪ್ಪು ಮಾಡಿದರೆ ದೇವರಿದ್ದಾನೆ, ಅವನೇ ಅವ್ರಿಗೆ ಶಿಕ್ಷೆ ಕೊಡ್ತಾನೆ. ನೋಡಿ ಅಮ್ಮಿಯವರೇ, ನಾನು ಹೇಳ್ತಾನೆ ಇವನಿ ಇದು ಬ್ಯಾಡ. ಆವಾಗ ನೀವು ಯಾವ ಪಾಟಿ ಹಾಲಿರಿದ್ರು ಅದು ವಿಷಾನೇ ಕಕ್ಕದು. ಮುಂದೆ ನಿಮಗೆ ತೊಂದರೆ ಆಗೋದು. ಹೊಸಿಗೆ ಎಚ್ಚರವಾಗಿರಿ. ನನ್ನ ಜೊತೆ ನೀವಿದ್ದೀರಲ್ಲ. ನೀವು ನನ್ನ ಜೊತೆ ಇರೋವರೆಗೂ ನನಗೆ ಯಾವ ತೊಂದರೆನೂ ಆಗಲ್ಲ. ಅಷ್ಟಕ್ಕೂ ಅತ್ತೆಗೂ ರುದ್ರಭಾವನ್ಗೂ ನನ್ನ ಮೇಲೆ ಕೋಪ ಇತ್ತು, ಅದಕ್ಕೆ ಹಾಗೆ ಮಾಡಿದ್ರು. ಈಗ ಅದೆಲ್ಲ ತಪ್ಪು ಅಂತ ಅವ್ರಿಗೆ ಅರ್ಥ ಆಗಿದೆ, ಮತ್ತೆ ಅದೇ ತಪ್ಪು ಮಾಡಲ್ಲ ಬಿಡಿ. ನಾನು ನಿಮ್ಮ ಜೊತೆಗೆ ಇವನಿ, ನಿಮ್ಗೆ ಯಾರು ಏನು ಮಾಡೋಕ್ಕಾಗಿಲ್ಲ ನಿಜ. ಆದರೆ ನಾನು ಈಟೊಂದೆಲ್ಲ ಹೇಳಿದ್ರು ಬೆನ್ನಕ್ಕೆ ಬಿದ್ದಿರೋ ಬೇತಾಳನ ನೀವೇ ಬಿಡೋಕ್ಕಿಲ್ಲ ಅಂತಿದ್ದೀರಲ್ಲ, ನಿಮ್ಗೆ ಇನ್ನೇನು ಹೇಳೋಣ ನಾನು? ಜೋಗಿ ಅವರೇ, ಒಂದ್ಸಲ ನನ್ನ ಮಾತು ಕೇಳಿ. ಇದು ಒಂದ್ಸಲ ನಾವು ಅವ್ರನ್ನ ಕ್ಷಮಿಸ್ಬಿಡೋಣ. ಮತ್ತೇನಾದರೂ ಹೀಗೆ ಮಾಡಿದ್ರೆ ಆಮೇಲೆ ಏನಾದರೂ ಯೋಚನೆ ಮಾಡಿದ್ರೆ ಆಯಿತು. ನಾನು ಏನು ಹೇಳಿದ್ರು ಅರ್ಥ ಆಗಕ್ಕಿಲ್ಲ. ನೀವು ಮಾಡಿದ್ದೆ ನಿಮಗೆ. ಆದರೆ ಒಂದಂತೂ ಗೆಪ್ತಿ ಇಟ್ಕೊಳ್ಳಿ, ಮುಂದಿನ ಕಿತ ಅವ್ರು ಏನಾರ ಹಿಂಗೆ ಮಸಲತ್ ಮಾಡಿದ್ರೆ ಅವರೆಲ್ಲ ಜೈಲಿಗೆ ಹೋಗತ್ತೆ. ಅವ್ರ ತಲೆ ತೆಗೆದು ನಾನು ಹೋಯ್ತೀನಿ. ಅಪ್ಪಯ್ಯ, ಈಗ ತಾನೆ ಗೊಂಬೆ ಅಂತ ಮಾತಾಡ್ತಿದ್ದೆ. ಸಖತ್ತಾಗಿ ಗೊಂಬೆ ಮಾಡ್ಕೊಡ್ತಾನೆ. ಈ ಸಲ ಐಸುಗೆ ಗೊಂಬೆ ಕೊಡಿಸುವ ಅಂತ ಮಾಡಿವ್ನಿ. ಸ್ಯಾನೆ ಖುಷಿ ಆಯ್ತಾಳಲ್ವೇ? ಏ ರುದ್ರ, ನಿನಗೆ ವಯಸ್ಸಾಗೈತೆ, ಆಟೆ ಕಂಡ್ಲ, ಬುದ್ಧಿ ಇನ್ನು ಬೆಳ್ದಿಲ್ಲ. ಗೊಂಬೆ ತಂದ್ಕೊಟ್ಟಿಯೇ? ಗೊಂಬೆ ಇಟ್ಕೊಂಡು ಆಟ ಆಡೋ ವಯಸ್ಸೇ ಅವಳಿಗೆ. ಬೇರೆ ಏನಾರು ತಂದ್ಕೊಡ್ಲಾ? ಖುಷಿ ಪಡ್ತಾಳೆ. ಏಯ್, ಏ ರುದ್ರ, ನಮ್ಮನೆ ಮಾನ ಮರವಾದ ಉಳಿಸಿರೋಳು ನಿನ್ನ ಹೆಂಡ್ರು. ಅವಳಿಗೇನಾರ ತಂದ್ಕೊಡ್ಲ? ಸುನಂದವ್ವ, ನಿನಗೇನು ಬೇಕು ಧೈರ್ಯವಾಗಿ ಕೇಳವ್ವ. ಒಡವೆ, ಬಟ್ಟೆ, ದುಡ್ಡು ಏನು ಬೇಕಾದ್ರೂ ಕೇಳು. ಅದು ಮಾವಯ್ಯ, ನಂಗೆ ಅದೆಲ್ಲ ಏನು ಬೇಡ. ಮದುವೆ ಆದಾಗಿಂದ ನನ್ನ ತವ್ರ ಮನೆಗೆ ಹೋಗೇ ಇಲ್ಲ. ಒಂದೇ ಒಂದ್ಕಿತ ನನ್ನ ತವ್ರ ಮನೆಗೆ ಹೋಗಿ ಬರೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಪಾರ್ವತಿ, ನಿನ್ನ ಹಿರಿ ಸೊಸೆ ನೋಡು, ಒಡವೆ ಬೇಕಾ ಅಂತ ಕೇಳಿದ್ರೆ ಹಿಂಗ್ ಕೇಳ್ತಾವಳೆ. ಹೋಗ್ಬಿಟ್ ಬಾವ, ಹೋಗ್ಬಿಟ್ ಬಾ. ಈ ಟೈಮಲ್ಲಿ ತವ್ರ ಮನೆಗೆ ಹೋಗಿ ಏನ್ ಮಾಡಿ? ಮೊದ್ಲ ನಿನ್ ಪರಿಸ್ಥಿತಿ ಸರಿ ಇಲ್ಲ, ಹೋಗಿ ಅವ್ರಿಗೆ ಕಷ್ಟ ಕೊಟ್ಟಿಯೇ. ಏನ್ ಬೇಡ, ಸುಮ್ಕೆ ಇರು. ಅದು ಸರಿಯೇ ಸುನಂದವ್ವ, ಸದ್ಯಕ್ಕೆ ಬೇಡ ಬಿಡವ್ವ. ಅವರೇ ಅಪ್ಪರೇ, ಅದೇನೋ ಸಿಟಿ ಆಸ್ಪತ್ರೆಯಿಂದ ಕೊರಿಯರ್ ಬಂದಿದೆ, ಆ ಹುಡುಗ ಕೊಟ್ಬಿಟ್ಟು ಹೋದ, ತಕೊಳ್ಳಿ. ಅಪ್ಪಯ್ಯ, ನಮ್ಮ ಮನೆಗೆ ಎಂತ ಕೊರಿಯಾ ಬಂದಿರ್ಬೋದು ಸಿಟಿ ಹಾಸ್ಪಿಟ್ಲ್ ಕಡೆಯಿಂದ? ನನ್ಗೇನು ಗೊತ್ತಲ್ಲ, ನನಗೇನು ಓದು ಬರ ಬರ್ತದೆ.
ಅಲ್ಲ ಹಂಗಾರೆ ಇವಾಗ ಇದು ಏನು ಅಂತ ಹೆಂಗ್ ಗೊತ್ತಾಯ್ತದೆ? ಇಲ್ಲಿ ಯಾರಿಗೂ ಓದು ಬರಕಿಲ್ವಲ್ಲ? ಮಾವಯ್ಯ ವಸಿ ಇರಿ, ಗೌರವಂಗೆ ಓದಕ್ ಬರ್ತದೆ, ಅವಳು ಬರೋ ಗಂಟ ಕಾಯುಮ್ಮ. ಅವಳೇನು ದೊಡ್ಡ ಎಜುಕೇಶನ್ ಮಿನಿಸ್ಟ್ರೆ, ಅವಳು ಬರೋವರೆಗೂ ಕಾಯಕ್ಕೆ ನಾನೇ ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಬೇರುದ್ರ ಅಪ್ಪಯ್ಯ. ಡಾಕ್ಟ್ರ್ ಫೋನ್ ನಂಬರ್ ಐತೇನಲ್ಲ? ಐತೆ ಅಪ್ಪಯ್ಯ. ಫೋನ್ ಮಾಡ್ಕೊಡ್ಲಾ? ಸರಿ ಅಪ್ಪಯ್ಯ. ಏನಿಸ್ಯಾ ಎಲ್ಲ ಹಿಂಕೊಂತಿದ್ದೀರಾ? ಏನು ಪತ್ರ ಅದು? ಅದೇ ಕಣ್ಲ, ಸಿಟಿ ಆಸ್ಪತ್ರೆಯಿಂದ ಕೋರಿಯಾ ಬಂದದೆ. ನಮ್ಗೆ ಯಾರಿಗೂ ಓದಕ್ ಬರಕಿಲ್ವಲ್ಲ, ಅದಕ್ಕೆ ಡಾಕ್ಟ್ರಿಗೆ ಫೋನ್ ಹಚ್ಚವ್ರಿ. ಅದಕ್ಕೆ ಡಾಕ್ಟ್ರ್ ತಾವ್ ಯಾಕೆ ಹೋಗ್ಬೇಕು? ಗೌರಿ ಅವ್ರು ಓದಕ್ ಬರಲ್ವೇ? ಹೊಡಿಲಿ. ಹಾಂ, ಡಾಕ್ಟರು ಸುನಂದ ಅಕ್ಕನಿಗೆ ಬರ್ತ್ ಕೆನಲ್ ಟೆಸ್ಟ್ ಮಾಡಿದ್ದೀನಿ, ಅದರ ರಿಪೋರ್ಟ್ ಇನ್ನೂ ಬಂದಿಲ್ಲ, ಬಂದ್ಮೇಲೆ ಕಳಿಸ್ತೀನಿ ಅಂತ ಹೇಳಿದರು. ಮೇ ಬಿ ಅದೇ ಕಳಿಸಿದ್ದಾರೆ ಅನಿಸುತ್ತೆ. ಮಾವಯ್ಯ, ರಿಪೋರ್ಟ್ ಕೊಡಿ, ಏನಿದೆ ಅಂತ ನೋಡೋಣ. ಯಾರು ನೋಡೋದ್ ಬೇಕಾಗಿಲ್ಲ, ನಾನು ಡಾಕ್ಟ್ರ್ ತಾವ ಕೇಳ್ತೀನಿ. ಅಲ್ಲ, ನೀನು ಯಾಕೆ ಹಿಂಗೆ ಹಠ ಮಾಡಿ ಕೊಂಕಣ ಸುತ್ಕೊಂಡು ಯಾರನ್ನ ಮೈಲಾರಕ್ಕೆ ಬಂದರೆ? ತತ್ತ ಇಲ್ಲಿ ತತ್ತ ಅಂದೆ. ಈಗಳಿ ಮೇಲೆ ಇದ್ರಾಗ ಏನದೆ ಅಂತ ಹೊಸಿ ಓದ್ಬಿಟ್ಟು ಹೇಳಿ. ಏನಾಯ್ತು? ರಿಪೋರ್ಟ್ನಾಗ ಏನ್ ಬರ್ತದೆ? ಅಮ್ಮಿಯವರೇ, ಏನಾಯ್ತು? ಯಾಕೆ ಸುಮ್ಕಾದ್ರಿ? ಹೇಳಿ. ಅಕ್ಕನ ಗರ್ಭಕೋಶಕ್ಕೆ ಪೆಟ್ಟು ಬಿದ್ದಿರೋದ್ರಿಂದ ಹೇಳಿ ಮುಂದಕ್ಕೆ. ಒಬ್ಳೆ ಓದ್ಕೊಂಡಿದ್ದೀನಂತ ಎಲ್ರ ಮುಂದೆ ಹಿಂಗ್ ತೋರಿಸ್ಕೋಬೇಡ. ಏನೈತೆ ಅಂತ ಬೊಗಳು. ಅವ ನೀನ್ ತೆಪ್ಪಗಿರು 7 ಗಂಟ ಕಾಯಕ್ಕಾಗಲ್ವೇ? ಅಮ್ಮಿಯವರೇ, ಅದ್ರಾಗ ಏನದೆ ಸರಿಯಾಗಿ ಹೇಳಿ. ಯಾಕೆ ಹಿಂಗೆ ತಡ ಮಾಡ್ತಿದ್ದೀರಿ? ಇನ್ ಮುಂದೆ ಅಕ್ಕ ತಾಯಿ ಆಗಕ್ಕಾಗಲ್ಲ ಅಂತಿದೆ. ಇಲ್ಲ, ಇದನ್ನ ನಾನು ನಂಬಕ್ಕಿಲ್ಲ. ಈ ಮಾತನ್ನ ಡಾಕ್ಟ್ರ್ ಹೇಳಿ. ಯಾರುದ್ರ ಡಾಕ್ಟ್ರಿಗೆ ಫೋನ್ ಮಾಡ್ಕೊಡ್ಲಾ? ಸರಿ ಅಪ್ಪಯ್ಯ.